Hello everyone, welcome to Spark by Sona. In this video, we are going to discuss 7th standard chapter 4, India in the 18th century, that is 1707 to 1757. This is continuation video. The beginning of British administration in Bengal. The British, who emerged as a political force in South India through the Carnatic Wars, established their administration in Bengal too. Bengal was the richest province of Mughal Empire. Its provincial officer Alivardi Khan became independent when the Mughal Empire started declining. His successor Sirajud-Dowla became the Nawab of Bengal. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮೊಘಲ್ ಎಂಪೈರ್ ಆಲ್ರೆಡಿ ಕೆಳಗೆ ಬಿದ್ದು ಹೋಗಿದೆ ಅಂತ. ಈ ಕಾರ್ನಾಟಿಕ್ ಯುದ್ಧದಲ್ಲಿ ಮೇಲ್ಗೈಯನ್ನು ಸಾಧಿಸಿದಂತಹ ಬ್ರಿಟಿಷರು ತಮ್ಮ ಅಸ್ತಿತ್ವವನ್ನು ತಮ್ಮ ಆಡಳಿತವನ್ನು ಬೆಂಗಾಲ್ನಲ್ಲೂ ಕೂಡ ಸ್ಥಾಪನೆ ಮಾಡಿರ್ತಾರೆ. ಭಾರತದಲ್ಲಿ ಒಂದು ಶ್ರೀಮಂತ ಭಾಗವಾಗಿದ್ದದ್ದು ಮೊಘಲ್ ಎಂಪೈರ್. ಮೊಘಲರ ಸಾಮ್ರಾಜ್ಯದಲ್ಲಿ ಬಹಳ ಶ್ರೀಮಂತವಾಗಿದ್ದ ಪ್ರದೇಶ ಅಂದರೆ ಈ ಬೆಂಗಾಲ್. ಈ ಬೆಂಗಾಲ್ ಪ್ರಾವಿನ್ಸ್ನ ಅಧಿಕಾರಿಯಾಗಿದ್ದವನು ಆಲಿವರ್ದಿ ಖಾನ್ ಅನ್ನೋನು. ಈ ಆಲಿವರ್ದಿ ಖಾನ್ ಮೊಘಲ್ ಸಾಮ್ರಾಜ್ಯದ ಪತನದ ನಂತರ ಸ್ವತಂತ್ರನಾಗ್ತಾನೆ. ಆಲಿವರ್ದಿ ಖಾನ್ನ ನಂತರ ಅವನ ಉತ್ತರಾಧಿಕಾರಿ ಸಿರಾಜುದ್ದೌಲಾ ಬೆಂಗಾಲ್ನ ನವಾಬ್ ಆಗಿರ್ತಾನೆ. Establishment of English administration in Bengal. Since Nawab Sirajud-Dowla was very young, the British ignored him, and without obtaining his permission, they strengthened the port at Fort William, Calcutta. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಆಲಿವರ್ದಿ ಖಾನನ ನಂತರ ಉತ್ತರಾಧಿಕಾರಿಯಾಗಿ ಬಂದಂಥ ನವಾಬ್ ಸಿರಾಜುದ್ದೌಲಾ ಏನಿರ್ತಾನೆ ಅವನು ಬಹಳ ಯಂಗ್ ಆಗಿರ್ತಾನೆ. ಹಾಗಾಗಿ ಬ್ರಿಟಿಷರು ಏನಂತ ನೆನೆಸ್ತಾರೆ ಅಂದರೆ ಇವನ ಹತ್ರ ಏನು ಕೇಳೋದು ಅನ್ನೋ ಉದ್ದೇಶದಿಂದ ಕೇಳದೆ, ಸಿರಾಜುದ್ದೌಲನ ಅಪ್ಪಣೆ ಇಲ್ಲದೆ ತಮ್ಮ ಕೋಟೆ ಫೋರ್ಟ್ ವಿಲಿಯಂ ಅನ್ನೋಂಥ ಕೋಟೆನ ಅವ್ರು ಏನು ಕಲ್ಕತ್ತಾದಲ್ಲಿ ಕಟ್ಟಿಸಿರ್ತಾರೆ ಅದನ್ನು ಅವರು ಸ್ಟ್ರಾಂಗ್ ಆಗಿ ಮತ್ತೆ ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಸಮಯದಲ್ಲಿ ಇವರಿಗೆ ಆಲಿವರ್ದಿ ಖಾನ್ನಿಂದ ಏನು ಪರ್ಮಿಷನ್ ಸಿಕ್ಕಿರುತ್ತೆ ವಿತೌಟ್ ಟ್ಯಾಕ್ಸ್ ಟ್ರೇಡ್ ಮಾಡಲಿಕ್ಕೆ, ಅಂದರೆ ವ್ಯಾಪಾರ ಮಾಡಲಿಕ್ಕೆ, ಅದನ್ನು ಕೂಡ ಅವರು ಮಿಸ್ಯೂಸ್ ಮಾಡ್ಕೊತಾರೆ. ಈ ಎರಡೂ ವಿಷಯಗಳಿಂದ ನವಾಬನಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. The Nawab concluded that the British had violated his rules and were plotting with his enemies against him. Enraged, he took control the British warehouse. This later led to the Battle of Plassey. So ಇದಾದ ನಂತರ ನವಾಬನಿಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಬ್ರಿಟಿಷರು ನನಗೆ ಯಾವುದೇ ರೀತಿ ಬೆಲೆ ಕೊಡ್ತಾ ಇಲ್ಲ, ಜೊತೆಗೆ ನಾನು ಮಾಡಿರುವಂಥ ಏನು ಆಜ್ಞೆಗಳಿದೆ ಅಥವಾ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಇದರಿಂದ ಸಿರಾಜುದ್ದೌಲನಿಗೆ ಸಿಟ್ಟು ಬರುತ್ತೆ. ಅವನೇನು ಮಾಡ್ತಾನೆ ಅಂದರೆ ಈ ಸಿರಾಜುದ್ದೌಲನು ಬ್ರಿಟಿಷರ ವೇರ್ ಹೌಸ್ ಅಥವಾ ಫ್ಯಾಕ್ಟ್ರಿ ಏನಿರುತ್ತೆ ಅದನ್ನು ಕ್ಯಾಪ್ಚರ್ ಮಾಡ್ಕೊತಾನೆ. ಅದು ನೆಕ್ಸ್ಟು ಬ್ಯಾಟಲ್ ಆಫ್ ಪ್ಲಾಸಿ ಅಥವಾ ಪ್ಲಾಸಿ ಅನ್ನುವಂಥ ಜಾಗದಲ್ಲಿ ಯುದ್ಧದೊಂದಿಗೆ ಕೊನೆ ಆಗುತ್ತೆ. On hearing the news about the attack by Sirajud-Dowla, the company officials at Madras sent an army under the leadership of Robert Clive to Calcutta. ಸಿರಾಜುದ್ದೌಲಾ ಬ್ರಿಟಿಷರ ಫ್ಯಾಕ್ಟ್ರಿಗಳನ್ನು ಅಟ್ಯಾಕ್ ಮಾಡ್ದ ಅನ್ನುವಂಥ ವಿಷಯ ಮೆಡ್ರಾಸ್ನಲ್ಲಿದ್ದಂಥ ಕಂಪನಿಯ ಆಫೀಸರ್ಗಳಿಗೆ ತಿಳಿಯುತ್ತೆ. ಅವರು ಏನು ಮಾಡ್ತಾರೆ ಅಂದರೆ ರಾಬರ್ಟ್ ಕ್ಲೈವ್ನ ನೇತೃತ್ವದಲ್ಲಿ ಕಲ್ಕತ್ತಾಗೆ ಬ್ರಿಟಿಷ್ ಆರ್ಮಿಯನ್ನು ಸೆಂಡ್ ಮಾಡ್ತಾರೆ. ರಾಬರ್ಟ್ ಕ್ಲೈವ್ ಮೇಡ್ ಯೂಸ್ ಆಫ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇನ್ ಬೆಂಗಾಲ್ ಬೈ ಎಂಟರಿಂಗ್ ಇನ್ ಟು ಸೀಕ್ರೆಟ್ ಕಾನ್ಸ್ಪಿರೆನ್ಸೀಸ್ ಅಗೇನ್ಸ್ಟ್ ನವಾಬ್ ಮೀರ್ ಜಾಫರ್. ದ ಜನರಲ್ ಆಫ್ ಸಿರಾಜ್ ಎಂಟರ್ಡ್ ಇಂಟು ಅ ಸೀಕ್ರೆಟ್ ಟ್ರೀಟಿ ವಿತ್ ಕ್ಲೈವ್. ಈ ಸಮಯದಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂದರೆ ಮೀರ್ ಜಾಫರ್ ಎನ್ನುವಂತಹ ಸಿರಾಜುದ್ದೌಲನ ವಿಷಯವನ್ನು ತಿಳಿದು ಬಂದಂತಹ ರಾಬರ್ಟ್ ಕ್ಲೈವ್ ಮೀರ್ ಜಾಫರ್ ಸಿರಾಜುದ್ದೌಲನ ಸೇನಾಪತಿಯ ಸಹಾಯವನ್ನು ಕೇಳ್ತಾನೆ. ಹಾಗೂ ಅವನಿಗೆ ಹಣದ ಆಸೆಯನ್ನು, ಸ್ವತ್ತಿನ ಆಸೆಯನ್ನು ತೋರಿಸಿ ಅವನನ್ನು ತನ್ನ ಬುಟ್ಟಿಗೆ ಹಾಕ್ಕೊಳ್ತಾರೆ. ಇವರಿಬ್ಬರ ಮಧ್ಯದಲ್ಲಿ ಸೀಕ್ರೆಟ್ ಆಗಿ ಒಂದು ಟ್ರೀಟಿ ಸೈನ್ ಆಗುತ್ತೆ, ಅಂದರೆ ಒಪ್ಪಂದ ಸೈನ್ ಮಾಡ್ಕೊತಾರೆ. ವೆನ್ ಹಿ ವಾಸ್ ಪರ್ಸ್ಯೂಡೆಡ್ ವಿತ್ ದ ಆಫರ್ ಆಫ್ ನವಾಬುಡ್. ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲನಿಗೆ
ನೀನೇನಾದರೂ ಸಿರಾಜುದ್ದೌಲನಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ನಿನ್ನನ್ನು ಮಂತ್ರಿ ಮಾಡ್ತೀನಿ ಅಂತ ಮೀರ್ ಜಾಫರ್ಗೆ ಆಸೆಯನ್ನು ತೋರಿಸ್ತಾನೆ. ನವಾಬ್ಸ್ ಜನರಲ್ ಮೀರ್ ಜಾಫರ್ came to an agreement with the intention of becoming a Nawab. As per the agreement, he was to give 7 crores and 70 lakh rupees to British as soon as he became Nawab. Amin Chand, a merchant, was the mediator in this ಶಾಡಿ ಡೀಲ್. ಸೊ ಹಾಗೆ ಏನಾಗುತ್ತೆ ಅಂದರೆ ಈ ನವಾಬ್ನ ಜನರಲ್ ಅಥವಾ ಸೈನ್ಯಾಧಿಕಾರಿಯಾಗಿರ್ತಾನೆ, ಈ ಸಿರಾಜುದ್ದೌಲನ ಸೈನ್ಯಾಧಿಕಾರಿ ಮೀರ್ ಜಾಫರ್ನೊಂದಿಗೆ ರಾಬರ್ಟ್ ಕ್ಲೈವ್ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾನೆ. ಆ ಒಪ್ಪಂದದ ಪ್ರಕಾರ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡ್ತೀವಿ. ಹಾಗೆ ಮಾಡಿದರೆ 7,70,00,000 ರೂಪಾಯಿಯನ್ನು ಬ್ರಿಟಿಷರಿಗೆ ಮೀರ್ ಜಾಫರ್ ಕೊಡಬೇಕು ಅಂತ ಸಹಿ ಹಾಕ್ತಾರೆ. ಈ ಎಲ್ಲ ವಿಷಯಗಳಿಗೆ, ಎಲ್ಲ ಕರಾರುಗಳನ್ನ ಸಹಿ ಹಾಕಲಿಕ್ಕೆ ಒಬ್ಬ ವ್ಯಾಪಾರಿ, ಅಮೀನ್ ಚಂದ್ ಅನ್ನೋಂಥ ವ್ಯಾಪಾರಿಯನ್ನು ಮಧ್ಯವರ್ತಿಯಾಗಿ ಯೂಸ್ ಮಾಡ್ಕೊತಾರೆ. A battle took place in 1757 at Plassey between British and ಸಿರಾಜುದ್ದೌಲ. ಮೊದಲೇ ತೀರ್ಮಾನಿಸಿದ ಪ್ಲಾನಿನ ಪ್ರಕಾರ 1757ರಲ್ಲಿ ಪ್ಲಾಸಿ ಅನ್ನುವಂಥ ಜಾಗದಲ್ಲಿ ಬ್ರಿಟಿಷ್ ಮತ್ತು ಸಿರಾಜುದ್ದೌಲನ ಮಧ್ಯ ಯುದ್ಧ ಪ್ರಾರಂಭ ಆಗುತ್ತೆ. ಮೀರ್ ಜಾಫರ್ ಸಪೋರ್ಟೆಡ್ ದ ಬ್ರಿಟಿಷ್ ಡ್ಯೂರಿಂಗ್ ದ ವಾರ್. ಫೈನಲಿ ಸಿರಾಜುದ್ದೌಲ ವಾಸ್ ಡಿಫೀಟೆಡ್ ಆ್ಯಂಡ್ ಕಿಲ್ಡ್. ಡ್ಯೂ ಟು ಮೀರ್ ಜಾಫರ್ಸ್ ಬಿಟ್ರೇಯಲ್, ಬ್ರಿಟಿಷ್ ಬಿಕೇಮ್ ವಿಕ್ಟೋರಿಯಸ್. ಆ ಯುದ್ಧದಲ್ಲಿ ಮೀರ್ ಜಾಫರ್ ಸಿರಾಜುದ್ದೌಲನ ಸೇನಾನಿಯಾಗಿದ್ದಂಥ ಮೀರ್ ಜಾಫರ್ ಸಿರಾಜುದ್ದೌಲನಿಗೆ ಸಪೋರ್ಟ್ ಮಾಡೋ ಬದಲು ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಾನೆ. ಹಾಗಾಗಿ ಸಿರಾಜುದ್ದೌಲ ಸೋತು ಹೋಗ್ತಾನೆ, ಅದೇ ರೀತಿ ಕೊಲ್ಲಲ್ಪಡ್ತಾನೆ. ಇದಾದ ನಂತರ ಬ್ರಿಟಿಷರು ಮೀರ್ ಜಾಫರ್ನ ಸಹಾಯದೊಂದಿಗೆ ಯುದ್ಧವನ್ನು ಗೆಲ್ತಾರೆ. ಸರಿ, ಇದಾದಮೇಲೆ ಏನಾಯಿತು ನೋಡೋಣ. ಕಾನ್ಸಿಕ್ವೆನ್ಸ್. With the mercy of British, Mir Jafar became the Nawab of Bengal. However, he remained only a puppet in the hands of British. ಈ ಕರಾರಿನ ಪ್ರಕಾರ ಮೀರ್ ಜಾಫರನನ್ನು ಬಂಗಾಳದ ನವಾಬನನ್ನಾಗಿ ಮಾಡಲಾಗತ್ತೆ. ಆದರೆ ನವಾಬ್ ಆದರೂ ಕೂಡ ಮೀರ್ ಜಾಫರ್ ಬ್ರಿಟಿಷರ ಕೈಗೊಂಬೆಯಾಗಿ ಹೋಗ್ತಾನೆ. ದ ಕಂಪನಿ ರಿಸೀವ್ಡ್ ಅಬಾಂಡೆಂಟ್ ಮನಿ ಆ್ಯಂಡ್ ಜಮೀನ್ದಾರಿ ರೈಟ್ಸ್ ಇನ್ ದ ಡಿಸ್ಟ್ರಿಕ್ಟ್ ಕಾಲ್ಡ್ 24 ಪರಗಣಾಸ್. 24 ಪರಗಣ ಅನ್ನುವಂಥ ಪ್ರದೇಶದಲ್ಲಿ ಈ ಕಂಪನಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ರೈಟ್ಸ್ನ ಮೀರ್ ಜಾಫರ್ ಕೊಡ್ತಾನೆ. ಅದಲ್ಲದೆ ಬಹಳವಾಗಿ ಅವನಿಗೆ ಕಂಪನಿಗೆ ಬಹಳಷ್ಟು ಎಕ್ಸ್ಟ್ರಾ ಆದಾಯ ಕೂಡ ಈ ಮೀರ್ ಜಾಫರ್ನಿಂದ ಸಿಗುತ್ತೆ. ದಿಸ್ ವಾಸ್ ದ ಫಸ್ಟ್ ಏರಿಯಾ ಟು ಬಿ ಗ್ರ್ಯಾಬ್ಡ್ ಬೈ ದ ಕಂಪನಿ ಇನ್ ಇಂಡಿಯಾ. ಈ 24 ಪರಗಣ ಏರಿಯಾ ಏನಿದೆ ಅದು ಬ್ರಿಟಿಷ್ ಕಂಪನಿ ಭಾರತದಿಂದ ಮೊದಲು ವಶಪಡಿಸಿಕೊಂಡ ಪ್ರದೇಶ. ದ ಬ್ಯಾಟಲ್ ಆಫ್ ಪ್ಲಾಸಿ ಪೇವ್ಡ್ ದ ವೇ ಫಾರ್ ಬ್ಯಾಟಲ್ ಆಫ್ ಬಕ್ಸರ್. ಈ ಬ್ಯಾಟಲ್ ಆಫ್ ಪ್ಲಾಸಿ ಏನು ನಡೆಯುತ್ತೆ, ಪ್ಲಾಸಿ ಕದನದ ನಂತರ ಇದು ಮುಂದೆ ಬಕ್ಸರ್ ಕದನಕ್ಕೆ ಕಾರಣ ಆಗುತ್ತೆ. ದ ಇಂಗ್ಲಿಷ್ ಹೂ ಹ್ಯಾಡ್ ಕಮ್ ಆಸ್ ಮರ್ಚೆಂಟ್ಸ್ ಸಡನ್ಲಿ ಗೇನ್ ದ ಅಥಾರಿಟಿ ಟು ಕ್ಯಾರಿ ಆನ್ ಅಡ್ಮಿನಿಸ್ಟ್ರೇಷನ್ ಓವರ್ ದ ಲ್ಯಾಂಡ್. ವ್ಯಾಪಾರಕ್ಕಾಗಿ ಭಾರತವನ್ನು ಪ್ರವೇಶಿಸಿದ ಬ್ರಿಟಿಷ್ ಅಥವಾ ಇಂಗ್ಲಿಷರು ಕೊನೆಗೆ ಭಾರತದ ರಾಜಕೀಯದಲ್ಲಿ ತಮ್ಮ ಸಾಮ್ಯತ್ವವನ್ನು ಅಥವಾ ಅಧಿಕಾರವನ್ನು ಸ್ಥಾಪಿಸಲು ಪ್ರಾರಂಭಿಸ್ತಾರೆ. This victory at Plassey led to the establishment of British Empire in India. ಈ ಪ್ಲಾಸಿಯಲ್ಲಿ ಅವರು ಗೆದ್ದಿದ್ದರಿಂದ ಪ್ಲಾಸಿ ಕದನದಲ್ಲಿ ಗೆದ್ದಂಥ ಬ್ರಿಟಿಷರು ಕೊನೆಗೆ ಇಡೀ ಭಾರತವನ್ನು ತಮ್ಮ ಕೈ ಕೆಳಗೆ ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರಿಗೆಲ್ಲ ಲೆಸನ್ ಅರ್ಥ ಆಯಿತು, ವಿಡಿಯೋ ಯೂಸ್ಫುಲ್ ಆಯಿತು, ಒಂದು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. Thank you for watching. Happy learning.